ಈ ವಿಷಯದಲ್ಲಿ ಕೆಲವರ ಸ್ವಾರ್ಥ ಕೂಡ ಇದೆ, ಕೆಲವರ ಅಮಾಯಕತೆನೂ ಇದೆ. ಅಂದ್ಕೊಳ್ಳೋದಲ್ಲ, ಇರೋ ವಿಷಯನೇ. ದೇಶದಲ್ಲಿ ಜನಸಂಖ್ಯೆ ರೀತಿ ಸ್ವಾಮೀಜಿಗಳು ಜಾಸ್ತಿ ಆಗ್ತಿದ್ದಾರೆ ಅಂದ್ರೆ ಅವರಲ್ಲಿ ವಿಷಯ ಇದೆ ಅಂತಲ್ಲ, ನಮ್ಮಲ್ಲಿ ಭಯ ಇರೋದ್ರಿಂದ. ಅಬ್ಬಾ ಕರೆಕ್ಟಾಗಿ ಹೇಳ್ದೆ ಕಣೋ ಕಲ್ಯಾಣ್. ಏನಂತ್ಯ ಮಗ? ಕೈ ತೆಗ್ಯೋ. ಇವ್ ನಿನ್ನ ಬದಲಾಗಿದ್ರೆ ನಮ್ಮೂರಮ್ಮ ಥಿಯೇಟ್ರಲ್ಲೂ ನೋಡಿಲ್ವಿ ಇಷ್ಟು ಸೌಂಡ್. ಅಮ್ಮ ಕಳಿಸ್ರೋಳ್ನ. ಅಲ್ಲೋ ಪಿಕ್ಕಿ ಅಮ್ಮೆ, ಸ್ವಲ್ಪ ಜರ ಕೂತ್ಕೊಳ್ತೀಯಾ? ಅಪ್ಪ ಇವಾಗ ಸ್ವಲ್ಪ ಧೈರ್ಯವಾಗಿದೆ ಕಣೋ. ಹುಡುಗಿನ ಮತ್ತೆ ಕೂತ ತಕ್ಷಣ ಅಮ್ಮೆ ನೀವ್ ಹಿಂಗ ಹಿಡ್ಕೊಂಡು ಕೂತ್ಕೊಳ್ಳಿ. ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಮ್ಮೆ. ಏಯ್ ಮಲ್ಲಿ, ಇದು ಅನ್ಯಾಯ ಕಣ. ನನ್ ಪಕ್ಕ ಕೂತಿದ್ದವನು ಅವ್ರ ಪಕ್ಕಕ್ಕೆ ಯಾಕೆ ಹೋದೆ? ಕಂದ ಸುಬ್ಬು, ನೀನ್ ಬದ್ಲಾಗ್ಬಿಟ್ಯಾ? ನಿನ್ನಲ್ಲಿದ್ದ ದೆವ್ವ ಎಲ್ಲೋಯ್ತಮ್ಮ? ಅಯ್ಯೋ ನಾಟಿಕರ್ ಇರು. ಕಂದ ಸುಬ್ಬು, ಏನಮ್ಮ ನಿನ್ ಗೋಳು? ಯಾಕೋ ನನ್ ಕೆನ್ನೆಗಿಳ್ದೆ? ಕೆನ್ನೆ ಯಾಕೆ ಗೆಲ್ದೆ? ಏನು ಆಟೋಡೋಣ ಅಂದ್ರೆ ಬಂದೆ. ಈ ತರ ಪ್ರಾಣದಲ್ಲಿ ಬರುತ್ತೆ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಬಿಟ್ಬಿಡು ಬಿಟ್ಬಿಡು ನನ್ನ. ಬಂದಿನ ಕೆಲಸ ಆಗೋಯ್ತು, ನೀನು ಹೋಗು. ಕಲ್ಯಾಣ್ ಕೂಲ್. ಯಾಕ ಮಗ ಮತ್ತೆ ಬರ್ತಾ? ಯಾವಾಗ ಯಾರು ಹೆಂಗ್ ಬದಲಾಗ್ತಿದ್ದಾರೆ ಅಂತ ಗೊತ್ತಾಗ್ತಲ್ಲ ಮೇ. ಬೈ ನಿನ್ ಟಚ್ ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಐ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ? ಯಾರನ್ನು ಸುಮ್ಮನೆ ಬಿಡಲ್ಲ. ಲೋ ಮಗ, ಅವಾಗ ಯಾವಾಗೋ ಆಪ್ತ ಮಿತ್ರದಲ್ಲಿ ನೋಡ್ದೆ ಕಣೋ ನಾನು ಈ ತರ ಸೀನ್ಗಳು. ಈ ಟೈಮಲ್ಲಿ ಜೋಕ್ ಮಾಡ್ತೀಯಲ್ಲೋ? ಇವ್ರು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಂದ್ರೆ ಹೇಳು. ಸಿಸ್ಟರ್ ಸಿಸ್ಟರ್ ಏನ್ ಸಿಸ್ಟರ್ ಈ ಸ್ಯಾಡಿಸಮ್? ಅವನ್ಗೆ ಇಷ್ಟ ಆಗಿಲ್ಲ ಅಂತ ನನ್ನ ಯಾಕೆ ಸಾಯಿಸ್ಬೇಕು ಸಿಸ್ಟರ್? ನನಗೆ ಈ ಆಟಗಳು ಬೇಡ, ನೀವು ಕೊಡೋ ಏಟುಗಳು ಬೇಡ. ನನ್ನ ಬಿಟ್ಬಿಟ್ರೆ ನಾನು ನಮ್ಮ ಮನೆಗೆ ಹೋಗ್ತೀನಿ. ನೋಡ್ಕೊಂಡು ನಿಂತಿದ್ಯಲ್ಲೋ ಕರ್ರನ್ ಮಗನೇ, ಬಾರ ಹೋಗೋಣ. ಏನಿ ನನ್ ಮಗ ಬರ್ತಾ ಇಲ್ಲ? ಯಮ್ಮ ಇವನ್ ಮೇಲೆ ಮತ್ತೆ ಬದ್ಲು ಕಣ. ಯಪ್ಪ ಏನು ನನ್ಗೆ ಕರ್ಮ. ಐ ಲವ್ ಯು ಸೀನು. ಸೀನು ಯಾರು? ಇದು ಸೀನು ಅಲ್ಲ, ಇದು ನನ್ನ ಕಲ್ಯಾಣ್. ನಿನ್ನ ಕಲ್ಯಾಣೆ ನನ್ನ ಸೀನು. ನಾವು ಮದುವೆ ಮಾಡ್ಕೊಳ್ಳೋಣ. ಕೈ ಮುಗಿತೀನಿ, ಬಿಟ್ಬಿಡು. ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ತಾನೆ? ನಾನು ಸೀನು ಅಲ್ಲ, ಬಿಟ್ಬಿಡು. ನಿತ್ಕೋ ನಿತ್ಕೋ. ಏನಿದು? ನನ್ನ ಇಷ್ಟು ವರ್ಷದ ಕೆರಿಯರಲ್ಲಿ ಕೆಳಗೆ ಬಿದ್ದೋ ಅಥವಾ ಯಾರಿಂದಾದರೂ ಒದೆ ತಿಂದ ಆಗಿರೋ ಗಾಯನ ನೋಡಿದ್ದೀನಿ ಹೊರತು ಈ ಥರ ದೆವ್ವ ಭೂತ ಹತ್ರ ಒದೆ ತಿಂದಿರೋದನ್ನು ಫಸ್ಟ್ ಟೈಮ್ ನೋಡ್ತಿದ್ದೀನಪ್ಪ. ನನ್ನ ಮದುವೆನ ಮರ್ತೋಗ್ತೀನಿ ಹೊರತು ಈ ಪೇಷಂಟ್ನ ಮಾತ್ರ ಮರೆಯಲ್ಲ ನಾನು. ಹೌದು, ಅಷ್ಟಕ್ಕೂ ಈ ದೆವ್ವದ ಫೋಟೋ ಏನಾದರೂ ತೆಗೆದಿದ್ದೀರಾ? ಪ್ರಾಣ ಹೋಗುತ್ತೆ ಅಂತ ನಾವು ಚಿಂತೆ ಪಡ್ತಿದ್ರೆ ಫೋಟೋ ಎಲ್ಲಿಂದ ತೆಗೆಯೋಣ ಸರ್? ಪಾಯಿಂಟೇ. ನಿಮ್ಮಿಬ್ಬರಿಗೂ ಔಷಧಿ ಬರ್ಕೊಡ್ತೀನಿ. ಹುಡುಗಿ ಬಗ್ಗೆ ಏನು ಯೋಚನೆ ಮಾಡದೆ ನೀವು ಮನೆಗೆ ಹೋಗ್ಬೋದು.
ಹೇಗಿದ್ಯಾ ಕಂದ? ನೋವೆಲ್ಲ ಕಮ್ಮಿ ಆಗಿದ್ಯಾ? ಇನ್ಮೇಲಾದ್ರೂ ಈ ತರ ಹುಚ್ಚುಚ್ಚು ಪ್ರಯೋಗಗಳನ್ನ ಬಿಟ್ಟು ಹುಷಾರಾಗಿರಮ್ಮ. ನೀನೇನು ಹೆದರ್ಕೋಬೇಡ. ನಾನಿದ್ದೀನಲ್ವಾ, ಮಲ್ಕೋ. ಮಲ್ಕೋಮ್ಮ, ಹುಷಾರು. ಯೋಚನೆ ಮಾಡಿ ಬರ್ದ? ಇಲ್ಲ ಸರ್, ನಡೆದಿದ್ದನ್ನೇ ಬರ್ದಿದ್ದೀನಿ. ಹೌದಾ? ಹಾಯ್ ಆಂಟಿ. ಬಾಪ. ಅವಳು ಹೇಗಿದ್ದಾಳ ಆಂಟಿ? ಅವಳಂತೂ ಇನ್ನೂ ಸಣ್ಣ ಹುಡುಗಿ. ನೀನಾದ್ರೂ ಸ್ವಲ್ಪ ಜೋರ್ ಮಾಡಿ ಹೇಳ್ಬಾರ್ದಾ? ನಡೆದಿದ್ದನ್ನ ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಅವಳು ಒಳಗಡೆ ಇದ್ದಾಳೆ, ಹೋಗು. ಹಾಯ್. ಹೇ ಹಾಯ್. ಹೌ ಯು ಫೀಲಿಂಗ್ ನೌ? ಐ ಆಮ್ ಓಕೆ ಕಲ್ಯಾಣ್. ಅಮ್ಮ ತುಂಬಾ ಭಯ ಪಟ್ಕೊಂಡಿದ್ದಾರೆ. ನೀನ್ ಹೋಗಿ ಹೇಳು, ಅಂತ ಸೀರಿಯಸ್ ಏನೂ ಇಲ್ಲ ಅಂತ. ಏನು ಸೀರಿಯಸ್ ಅಲ್ವಾ? ಬಲೆ ಇದೆಯಾ ನೀನು. ನನ್ನ ಫ್ರೆಂಡ್ಸ್ ಇಬ್ರು ಆ ರಾತ್ರಿನ ಮರ್ತಾ ಇಲ್ಲ ಇನ್ನು, ಗೊತ್ತಾ? ಇನ್ಯಾವತ್ತೂ ಈ ತರ ಆಟ ಆಡೋಣ ಅಂತ ಕೇಳ್ಬೇಡ ಮೌನಿ, ಪ್ಲೀಸ್. ನೀನು ಸೇಮ್ ಅಮ್ಮನ್ ತರಾನೇ. ಹಾಗಲ್ಲ ಮೌನಿ. ಹಲೋ. ಹಲೋ ಮೋನಿಕಾ. ಹಾಯ್ ಸರ್. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಮ್ಮ. ಆ ಹುಡುಗ ಆ ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಪಾಪ ಆ ಹುಡುಗಿ. ಅಷ್ಟಕ್ಕೂ ಮಂಗರಾಜು ಏನಾದ? ಅವನ್ ಮತ್ತೆ ಬರ್ಲೇ ಇಲ್ವಾ? ಆ ಮಂಗರಾಜು ಏನಾದ್ನೋ ನನಗ್ ಕೂಡ ಗೊತ್ತಿಲ್ಲ ಸರ್. ಕತೆ ಕೂಡ ಅಲ್ಲಿಗೆ ಎಂಡಾಗುತ್ತೋ ಏನೋ ಅನ್ಕೊಂಡು ನಾನೇ ಬಿಟ್ಬಿಟ್ಟೆ ಸರ್, ಚೆನ್ನಾಗಿರತ್ತಂತ. ವೆಲ್ ಡನ್ ಮೋನಿಕಾ. ನಾಳೆ ಬಂದು ಅಡ್ವಾನ್ಸ್ ತಗೊಂಡು. ಓಕೆ ಸರ್, ಶ್ಯೂರ್. ಯಾ, ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ ಯಾ. See you soon, ma. Bye. ಹಾ, ಬಾಯ್. Oh my God. I am so excited. Wow, Kalyan, my first debut is ready to wear clothes tomorrow. ಏನು? ಹಬ್ಬಾ, ಓ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ಪಬ್ಲಿಷ್ ಮಾಡ್ತಿದ್ದಾರೆ. ನಾಳೆ ಬಂದು ಅಡ್ವಾನ್ಸ್ ತಗೊಂಡೋಗು ಅಂತ ಹೇಳಿದ್ರು. ವಾವ್ ಮೌನಿ, ಐ ಲವ್ ಯು ಸೋ ಮಚ್. ಕಾಂಗ್ರಾಟ್ಸ್ ಮೌನಿ, ಐ ಆಮ್ ಸೋ ಹ್ಯಾಪಿ. ಐ ನೋ. ಈಗ ಸಮಾಧಾನ ಆಯ್ತು. ಇನ್ ಸ್ವಲ್ಪ ದಿನದಲ್ಲೇ ನಿನ್ ಕಷ್ಟ ಎಲ್ಲ ದೂರ ಆಗುತ್ತೆ. ಸೀನು, ನೀನಿನ್ನೂ ಬದಲಾಗಿಲ್ವಾ ಸೀನು? ಸೀನು ಯಾರು? ಸೀನು ಯಾರು? ಮೀನಾಕ್ಷಿ, ಏನಾಯ್ತಾ? ಸೈಡಿಗೆ ಬರಲು. ಇವತ್ ರಾತ್ರಿ ಇಲ್ಲೇ ಇದ್ರೆ ದೆವ್ವ ಆಗೋದು ನಾನೇ. ಅಮ್ಮ ತಾಯಿ. ಮೀನಾಕ್ಷಿ, ಓಡೋದ್ ನಿಲ್ಸೆ. ಮೀನಾಕ್ಷಿ,
ಲೈ ಓಡಕ್ ಆಗ್ತಿಲ್ಲ, ನಿಂತ್ಕೊಳೆ. ಲೈ ಮೀನಾಕ್ಷಿ, ಲೈ ನಿಂತ್ಕೊಳೆ. ಅರೆ ಮೀನಾಕ್ಷಿ ನಿಂತ್ಕೊಳೆ. ಏನ್ ನಿಂತ್ಕೊಂಡ್ಬಿಟ್ಲು? ಲೈ ಮೀನಾಕ್ಷಿ ಏನಾಯ್ತ ನಿನ್ಗೆ? ಮೀನಾಕ್ಷಿ ಅಪ್ಪ ನಾನು ನಿಂತ್ಕೊಳ್ಳಲ್ಲಪ್ಪ. ಮೀನಾಕ್ಷಿ ಓಡಿಸ್ಬೇಡ್ವೆ, ನನ್ ಲುಂಗಿ ಉದ್ರೋಗ್ತಾ ಇದೆ ಕಣೆ. ಮೀನಾಕ್ಷಿ ಅದಾದ್ಮೇಲೆ ಊರಿನ ಜನ ನಾವು ದೆವ್ವ ನೋಡಿದೀವಿ ಅಂತ ಮಾತಾಡ್ಕೋತಾ ಇದ್ರು. ಮಂಗರಾಜನ ಮತ್ತೆ ಊರಿಂದ ಆಚೆ ಹಾಕಿದ್ರು. ಕೆಲವೊಬ್ರು ಅನ್ಕೊಳ್ದೇ ಇರೋ ಹಾಗೆ ಎಲ್ಲ ಒಟ್ಟಿಗೆ ಸತ್ ಹೋಗಿದ್ರಿಂದ ಮಂಗರಾಜನ ಆಲೋಚನೆಗೆ ಮತ್ತೆ ಜೀವ ಬಂತು. ಒಳಗಡೆ ಹೋಗಿ ಆಚೆ ಬರ್ಬೇಡಿ. ಜ್ವರ ಬಂದಿದ್ರಿಂದ, ನಡಿಬಾರ್ದು ನಡೆದಿದ್ರಿಂದ ಯಾರೇ ಸತ್ತೋದ್ರು ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ನಂಬದೇ ಇರೋರ್ನ ನಂಬಿಸಿ, ನಂಬಿರೋರ್ನ ಇನ್ನಷ್ಟು ಭಯಪಡಿಸಿ ಶುದ್ರ ಪೂಜೆಗಳನ್ನ, ತಂತ್ರ ವಿದ್ಯೆಗಳನ್ನ, ತಾಯ್ತ ಕಟ್ಟೋದು, ಹೀಗೆ ಎಲ್ರನ್ನೂ ಭಯಪಡಿಸಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಕೆಲವ್ರು ಹೆದರ್ಕೊಂಡು ಊರ್ ಬಿಟ್ಟು ಹೋದ್ರೆ ಇನ್ ಕೆಲವರು ಮಂಗರಾಜನೇ ಗತಿ ಅಂತ ಅವನ್ ಹೇಳ್ದಾಗೆಲ್ಲ ಮಾಡಿದ್ರು. ನಾನು ಪ್ರೇತಾತ್ಮ ಆಗಿ ಬದಲಾಗಿದ್ದೀನಿ, ಎಲ್ರನ್ನೂ ಸಾಯಿಸ್ತೀನಿ ಅಂತ ಮನೆ ಗೋಡೆಗಳ ಮೇಲೆ ಓ ಹುಡುಗಿ ನಾಳೆ ಬಾ ಅಂತ ಬರೆದ್ರೆ ಆಮೇಲೆ ಯಾವ ಭಯನೂ ಇಲ್ಲ ಅಂತ ಒಂದು ಕಟ್ಟು ಕತೆನ ಪ್ರಚಾರ ಮಾಡ್ದ. ಆದ್ರೆ ಒಂದು ಕಾಮನ ಪ್ರೀತಿ ಅಂತ ನಂಬಿ ಮೋಸ ಹೋಗಿ ಪ್ರಾಣ ಕಳ್ಕೊಂಡಂತ ಸಂಗತಿ ಯಾರಿಗೂ ಗೊತ್ತಿಲ್ಲ. ನಿಜ ಗೊತ್ತಿದ್ದಂತ ಮಂಗರಾಜ ನನ್ನ ಸಾವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಲಾಭ ಮಾಡ್ಕೊಂಡ.